ನಾಳೆಯ ಪೂಜೆಯ ತಯಾರಿ ನಡೀತಾ ಇದೆ. ನೀಲಕಂಠಪ್ಪ ಗೈಸ್, ಈಗ ನಮ್ಮ ಅಣ್ಣ ಕೆಲಸ ಮಾಡಿ ಅಂದ್ರೆ ತಿನ್ನಕ್ ಬಂದವ್ರೆ. ಎಂಟನೇ ಕ್ಲಾಸಿನ ಸ್ನೇಹ. ವಾವ್. ವೆಲ್ಕಮ್ ಟು ಮೈ ಬ್ಲಾಗ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಕೊನೆವರೆಗೂ ನೋಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ಎಲ್ರಿಗಿಂತ ಮೊದಲು ನಿಮಗೆ ಸಿಗುತ್ತೆ. ಸೊ ನೈಟಲ್ಲಿ ಫುಲ್ ಪೂಜೆಗೆ ನಾಳೆಗೆ ತಯಾರಿ ಆಗ್ತಾ ಇದೆ ಅಲ್ಲಿ. ಆ್ಯಂಡ್ ಫುಲ್ಲು ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲ ಹೊರಗಿಟ್ಟಿದ್ದಾರೆ. ಸೊ ಮಾವನಿಗೆ ಸಿಕ್ಕಿರುವಂತಹ ಎಲ್ಲ ಪುರಸ್ಕಾರಗಳನ್ನೆಲ್ಲ ಕ್ಲೀನಾಗಿ ಜೋಡಿಸಿದ್ದಾರೆ. ಆ್ಯಂಡ್ ದೇವ್ರ ಮನೆಗೆ ಬಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಲ್ಲ ಬೆಳ್ಳಿದಿಟ್ಟು. ಹಾಗೆ ಇದು ರಾಣಿ ಅಕ್ಕವ್ರ ಅಪ್ಪ ಅಮ್ಮ. ಸೊ ಈ ಒಂದು ವಿಡಿಯೋ ಸಮಯ 10:30 11 ಗಂಟೆ. ಈ ಒಂದು ಸಮಯದಲ್ಲಿ ಎಲ್ಲ ತಯಾರಿ ನಡೀತಾ ಇದೆ ನಾಳಿನ ಪೂಜೆಗೆ. ಸೊ ನಾವು ಯಾವ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೃತ್ಯುಂಜಯ ಪೂಜೆನ ರಾಣಿ ಅಕ್ಕವರು ಮಾಡಿಸ್ತಾ ಇದ್ದಾರೆ. ಸೊ ಇವರು ಪ್ರತಿ ವರ್ಷ ಮೃತ್ಯುಂಜಯ ಪೂಜೆ ಮಾಡಿಸ್ತಾರೆ. ಇದು ನಾವು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಪ್ರೀವಿಯಸ್ ಟೈಮ್ ಕರೆದಿದ್ರು, ಬಟ್ ನಾನು ಮಂಗಳೂರಲ್ಲಿದ್ದೆ, ಬರೋಕ್ಕಾಗಲಿಲ್ಲ. ಆ್ಯಂಡ್ ನನಗೆ ಕೊಟ್ಟಿರುವಂತಹ ವರ್ಕು ಹೋಗಿ ಇಟ್ಕೆನ ತೊಗೊಂಡೋಗಿ ಕೊಡಬೇಕು ಪೂಜಾರಿಗಳಿಗೆ. ಎಂಟಿದೆಯಾ ನೀನು ಕೊಟ್ಕೋಗು. ಸೊ ಮಾವ ವೈಟ್ ಸಿಮೆಂಟ್ನ ಬಳಿತಾ ಇದ್ರು ಇಟ್ಕೆಗಳಿಗೆ. ಅಷ್ಟರಲ್ಲಿ ನಮ್ಮ ಕೀರ್ತಿ ಅಣ್ಣನ ಕರೆದ್ವಿ. ಸೊ ಅವ್ರು ಬಂದು ಈಗ ನೆಕ್ಸ್ಟು ಅದಕ್ಕೆ ಸಿಮೆಂಟ್ನ ಬಳಿಲಿಕ್ಕೆ ಬರ್ತಾ ಇದ್ದಾರೆ, ವೈಟ್ ಸಿಮೆಂಟ್ನ. ಸೊ ಲೇಪು ಫುಲ್ ಫೋರ್ಸ್ ಕೊಡ್ತಾ ಇದ್ದಾನೆ. ಕೆಲಸ ಮಾಡಿದೆ ಅಣ್ಣನಿಗೆ ಏನೋ ಆರ್ಡರ್ ಮಾಡೋ ಥರ ಬರೀ ಇಂಥದೇ. ಹಾಗೆಯೇ ನೆಕ್ಸ್ಟು ನಾವು ನೈಟು ಫುಲ್ ಸ್ವಲ್ಪ ಟಾಕಿಂಗು, ಎಲ್ಲರೂ ಮಲ್ಕೊಂಡಿದ್ರು. 12 o'clock ಆಗಿತ್ತು. ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ವಿ. ಫುಲ್ ಫ್ಯಾಮಿಲಿಯಲ್ಲಿ ಅರ್ಧಕ್ಕರ್ಧ ಜನ ಹೊರಗೆ ಕೂತ್ಕೊಂಡು ಡಿಸ್ಕಷನ್, ಎಲ್ಲೋಗಿದ್ವಿ, ಎಲ್ಲೋಗೋಣ ಅಂತ ಟ್ರಿಪ್ ಪ್ಲ್ಯಾನ್ಸ್ ನಡೀತಾ ಇತ್ತು. ನೆಕ್ಸ್ಟ್ ಡೇ ಏನಾಯಿತು ನೋಡೋಣ ಬನ್ನಿ. ನೆಕ್ಸ್ಟು ಮಾರ್ನಿಂಗ್ ಇದು. ಬೆಳಗ್ಗೆ ನಾನು 7 ಗಂಟೆ ಆಯಿತು. 4 ಗಂಟೆಗೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು. ಬಟ್ ಹೋಮ ಎಲ್ಲ ಮತ್ತೆ ಒಂದು 7 ಗಂಟೆ ನಂತರ ಸ್ಟಾರ್ಟ್ ಆಯಿತು. ಪಾರ್ವತಿ ಪರಮೇಶ್ವರ ಕುಲದೇವತಾ ಸಿದ್ದೇಶ್ವರ ಸ್ವಾಮಿ ಆದಿಶಕ್ತಿ ಜಂಪಮ್ಮ ದೇವಿ ಕೃಪಾಕಟಾಕ್ಷ ಶ್ರೀ ಬಸವೇಶ್ವರ ಸ್ವಾಮಿ ಕೃಪಾಕಟಾಕ್ಷ ಸ್ವಾಮೀಜಿನ ಆಶೀರ್ವಾದ ಪೂರ್ವಕ ಅದ್ಯ ಗಣಪತಿ ಪೂಜಾಪೂರ್ವಕ ಸಕಲ ಓಂ ಘನಾನಾಥ ಗಣಪತಿಗಂ ನಮಾಮಹೇ ಕವಿಂ ಕವೀನಾಮಕಂ ಜ್ಯೇಷ್ಠರಾಜಾಂ ಬ್ರಹ್ಮಣ ಸದಾನಶನ್ನೋ ದೇವಿ ಶಿರಸಸ್ಮಂಡಲೆ ಓಂ ಭೂಃ ಗಣಪತಿ ಆವಾಹಯಾಮಿ ಓಂ ಭೂಃ ಗಣಪತಿಮಾವಾಹಯಾಮಿ ಓಂ ಭೂರ್ಭುವಃ ಮಹಾವಿದ್ಯಾವಾಹಯಾಮಿ ಸ್ಥಾಪಯಾಮಿ ಪೂಜ್ಯಂತಿನ ಶಕ್ತಿ ಪೂಜಾಂ ಕರಿಷ್ಯೆ ಗಣಪತೇ ನಮಃ ಅಂತೇಳಿ ಯುರಾಯ ನಮಃ ಗಣಪತಿಯೇ ನಮಃ ಓಂ ಗಣೇಶಾಯ 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 ನಮಃ ಸಿದ್ಧಿಪ್ರದಾಯಕಾಯ ನಮೋ ನಮಃ ಶ್ರೀ ಮಹಾವಿದ್ಯನ ಶಕ್ತಿ ಪೂಜಾಂ ಕರಿಷ್ಯೆ. ಈಗ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಹಾಗೆಯೇ ಈಗ ವಿಘ್ನ ಗಣಪನಿಗೆ ಫುಲ್ಲು ಬೇಡಿಕೊಂಡು ಇದಕ್ಕೆ ಅಗ್ನಿದೇವರನ್ನು ಹಾಕ್ತಾರೆ. ಓಂ ಗಂ ಗಣಪತಯೇ ನಮಃ
ಓಂ ಗಂ ಗಣಪತಯೇ ಗಂ ನಮಃ ಓಂ ಗಂ ಗಣಪತಯೇ ಗಂ ನಮಃ. ಪೂಜೆ ನಡೀತಾ ಇದೆ. ಇದು ಹೊರಗಡೆ ಫುಡ್ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ನಿಮ್ಮನ್ನು ಸೈಡ್ ಇತ್ತು ಹಿಡಿಬಾರ್ದ ಗೊತ್ತಿಲ್ಲ. ವಡೆ ಮಾಡಬೇಕು. ವಡೆ. ಹಾಯ್, ಏನ್ ನಿಮ್ಮ ಹೆಸರು? ನೀಲಕಂಠಪ್ಪ. ಚಿಕ್ಕಳ್ಳಿ ನೀಲಕಂಠಪ್ಪನವರು ಈಗ ಏನು ಈರುಳ್ಳಿನ ಕಟ್ ಮಾಡಿ ಆಗಿದೆ, ಕುತ್ಕೊಂಡಿದ್ದಾರೆ. ಮತ್ತೆ ನಿಮ್ಮ ಹೆಸರು? ಯಾವ ಊರು? ನಾಗರಾಜು ಅಂಕಲು ಈಗ ಉದ್ದಿನೊಡೆನ ಕರಿತಾ ಇದ್ದಾರೆ. ಆಲ್ರೆಡಿ ಉದ್ದಿನೊಡೆ ತುಂಬಾ ಕರೆದಿಟ್ಟಿದ್ದಾರೆ. ನಮ್ಮ ಅಡ್ರೆಸ್, ನಮ್ಮ ಹೆಸರು ಅಂಜಲಿ, ಬೆಂಗಳೂರು. ನಂದು ಕೆಲ್ಸ. ಹೌದಾ? ಹಾಗಾದ್ರೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ. ಸೊ ಮನೆಯೆಲ್ಲ ಫುಲ್ ಹೊಗೆ ತುಂಬಿಕೊಂಡಿದೆ ಬಿಕಾಸ್ ಆಫ್ ದ ಯಜ್ಞ ಹೋಮ. ಸೊ ಇದು ದೇವ್ರ ಮನೆ. ದೇವ್ರ ಮನೆಯ ಈ ರೀತಿ ಅಲಂಕಾರ ಮಾಡಿದ್ದಾರೆ. ಪೂಜೆಯ ಕೊನೆ ಭಾಗದಲ್ಲಿ ನಾವಿದ್ದೀವಿ. ಸೊ ಯಜ್ಞ ಹೋಮ ಎಲ್ಲ ನಡೀತು, ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹಾಗೆಯೇ ಈಗ ಕೊನೆಯ ಪ್ರೊಸೀಜರಲ್ಲಿ ಎಲ್ಲರೂ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರದಕ್ಷಿಣೆ ಹಾಕಿ ಇವತ್ತಿನ ಪೂಜೆ ಮುಕ್ತಾಯವನ್ನು ಗೊಳಿಸ್ತಾ ಇದ್ದಾರೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು. ಎಲ್ಲ ಕಣ್ಮು ಅಲ್ಲೇ ಇದೆ ಅಲ್ಲ. ಅವರು ಊಟವನ್ನು ಬಡಿಸ್ತಾ ಇದ್ದಾರೆ. ಗೈಸ್, ಈಗ ನಮ್ಮ ಅಣ್ಣ ಕೆಲಸ ಮಾಡಿ ಅಂದರೆ ತಿನ್ನಕ್ಕೆ ಬಂದವ್ರೆ. ಕೆಲಸದಲ್ಲಿ ಕಾರ್ಯನಿರತರಾಗಿರುವಂತಹ ಕೀರ್ತಿ ಅವರು. ಬಂದೆ ಗಂಡ ಹೆಂಡತಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾತಿ ಅಕ್ಕ ಮತ್ತೆ ಕೀರ್ತಿನ ಕೆಲಸ ಮಾಡಿ ಫುಲ್ ದೂರ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಕಿತ್ಕೊಂಡ್ಬಿಡ್ತಾರೆ ಅಂತ ದೂರ ಹೋಗ್ಬಿಟ್ಟವ್ರೆ. ಕಿತ್ಕೊಳ್ಳೋಣ, ಬರೋಣ ಹತ್ರ ಬರೋಣ. ದಿನ ಸ್ಪೆಷಲ್ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ ಆ್ಯಂಡ್ ವಾಟರ್. ಮಾನಸ ಅವರು ಊಟವನ್ನು ಅಂದರೆ ನಾಷ್ಟವನ್ನು ಬಡಿಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಇಲ್ಲಿ ಅಂಕಲ್ದಿರು ಫುಲ್ಲು ಅಡುಗೆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ಬಂದ ಕೂಡಲೇ ಬಂದರು ಅಂತಿದ್ರು. ಇದು ಪಲ್ಯಗ ಏನಕ್ಕೆ? ಯಾವುದಕ್ಕೆ? ಎರಡಕ್ಕೂ ಈರುಳ್ಳಿ, ಕಾಯಿ, ಮೆಣಸಿನಕಾಯಿ, ಜೊತೆಗೆ ಒಣಮೆಣಸಿನಕಾಯಿ, ಜೊತೆಗೆ ಅದೇನದು ಸಾಸಿವೆ, ಮತ್ತೆ ಕರಿಬೇವು ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಚಟಪಟ. ಈಗ ಪಲ್ಯ ರೆಡಿ ಆಗ್ತಾ ಇದೆ. ನೋಡುವಾಗಲೇ ತುಂಬಾ ಚೆನ್ನಾಗಿದೆ, ತಿನ್ನುವಾಗ ಚೆನ್ನಾಗಿದೆ. ಇವ್ರು ಹೋಗಿ ನನ್ನಂತ ಎಕ್ಸ್ಪರ್ಟ್ ಕೊಡ್ತಾ ಇದಾರೆ. ಬಿಸಿ ಹೋಗಿ ನನಗೆ ಕೊಡ್ತಿದ್ದಾರೆ. ಎಲ್ಲ ಕಾಳುತ್ತೆ, ಬೇಯಬೇಕಷ್ಟೆ. ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಎಲ್ಲರದು ಊಟ ಪೂಜೆ ಎಲ್ಲ ಆಯ್ತು. ಈಗ ನೋಡಿ ಎಲ್ಲ ಜನ ಫುಲ್ ತುಂಬಿಕೊಂಡಿದ್ದಾರೆ. ಸನ್ಮಾನ ನಡೀತಾ ಇದೆ. ಸೈಡ್ ಬನ್ನಿ. ಸನ್ಮಾನ
ಸುಸನ್ಮಾನ್ಯ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಕ್ಲಾಪ್ಸ್ ಹಾಕಿ, ಒಂದು ಕ್ಲಾಪ್ಸ್ ಹಾಕಿ. 8ನೇ ಕ್ಲಾಸಿನ ಸ್ನೇಹ. ವಾವ್, ತುಂಬಾ ಧನ್ಯವಾದಗಳು ಹೇಮಾ ಮೇಡಮ್ ದಂಪತಿಗಳಿಗೆ. ಧನ್ಯವಾದಗಳು. ಏನು ಅದರಲ್ಲಿ ಪೂಜೆ ಅಂತ ಹೇಳಿದ್ವಲ್ಲ, ನಂಗೆ ಅದೇ ಬಿಡಿ, ನೋವು ಬಿಟ್ಬಿಡಿ, ಮಧ್ಯಾಹ್ನ ಊಟ ಮಾಡ್ಬಿಟ್ಟು ಮರ್ತ್ಬಿಟ್ಟು ಹೋಗಿ. ಈ ಕಡೆ ಎಲ್ಲ ಆಂಟಿದಿರು ಕೂತ್ಕೊಂಡು ಹೂ ಕಟ್ತಾ ಇದ್ರು. ಹಾಗೆಯೇ ಒಂದು ಸೋಫಾನ ಬಿಡ್ರಲ್ಲ ಅಂತ ಹೇಳಿದೆ, ಬಟ್ ಅವ್ರು ಹೇಳಲಿಲ್ಲ. ಸ್ವಲ್ಪ ಶೈ ಆಯಿತು ಅವ್ರಿಗೆ ವಿಡಿಯೋ ನೋಡಬೇಕಾದಾಗ. ಆ್ಯಂಡ್ ನಾವು ಪಕ್ಕದ ರೂಮಲ್ಲಿ ಅನು ಮತ್ತು ನಾನು, ಮಾನಸ, ಸ್ವಾತಿ ಅಕ್ಕರ 5 ಜನ ಸೇರಿಕೊಂಡು ಆವಿ ಏಣಿ ಆಟ ಆಡ್ತಾ ಇದ್ವಿ. ನಮ್ಮ ಅಕ್ಕ ಏನು ಹತ್ರ ಇನ್ನೊಂದ್ಸತಿ, ಒಂದೇ ಸತಿ ದೊಡ್ಡವ್ರು ಹೇಳ್ತಾ ಇದ್ದಾರೆ ಕೊಡು. ಆ್ಯಕ್ಚುಲಿ ಹಾವು ಏಣಿ ಆಟದ ರೂಲ್ಸ್ ನಮಗಿನ್ನೂ ಗೊತ್ತಿಲ್ಲ. ಈಗ ಏನಾದರೂ ಏಣಿ ಹತ್ತಿದ್ರೆ ನೆಕ್ಸ್ಟ್ ಇನ್ನೂ ಒಂದು ಆಟ ಆಡಬೇಕಂತೆ, ಅದು ದೊಡ್ಡವ್ರು ಹೇಳ್ತಾ ಇದ್ದಾರೆ, ಸ್ವಾತಿ ಅಕ್ಕವ್ರ ಅಮ್ಮ. ಬಟ್ ನಮ್ಮ ಪ್ರಕಾರ ಒಂದ್ಸಲಿ ಹತ್ತಿದ್ಮೇಲೆ ಮುಗೀತು, ಇನ್ನೊಂದು ಸರ್ತಿ ಆಟ ಆಡೋಂಗಿಲ್ಲ ಅಂತ ನಮ್ಮ ಒಂದು ರೂಲ್ಸ್ ಮಾತುಗಳು. ಕೊನೆಗೆ ಇನ್ನೇನು ಮಾಡೋದು, ದೊಡ್ಡವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದೇ ರೂಲ್ಸ್ನ ಫಾಲೋ ಮಾಡಿದ್ವಿ. ಏಣಿ ಹತ್ತಿದ ಕೂಡಲೇ ನೆಕ್ಸ್ಟ್ ಇನ್ನೊಂದು ಸರ್ತಿ ಆಟ ಆಡೋದು, ಡೈಸ್ನ ಬಿಡೋದು, ಆ್ಯಂಡ್ ಬಂದಿದ್ದ ನಂಬರ್ಗೆ ನಾವು ಮೂವ್ ಆಗೋದು. ಸೊ ಹೋಗು ಮಾಡಿ. Oh my God, it's raining. ಕಷ್ಟ ಆಯ್ತಲ್ಲ. ಇಂಪಾರ್ಟೆಂಟ್ ಇದ್ರೆ ಬರೋದು, ವಿಡಿಯೋ ತಗೊಳ್ಳೋದು, ಹೋಗೋದು. ಎಲ್ಲ ಹಾಕ್ಬಾರ್ದು, ಬೋರ್ ಆಗ್ಬಿಡುತ್ತೆ. ಯಾವ್ದು ಸ್ಪೆಷಲ್ ಇರುತ್ತೆ ಅದನ್ನ ಹಾಕ್ಬೇಕು. ಜನ ನೋಡೋದು ಸ್ವಲ್ಪ ವಾಗಪ್ಪ ಇವರು ಫುಲ್ ಎಲ್ಲ ತೋರಿಸ್ತಾರೆ. ಹಾಗೆ ಈಗ ಮಳೆ ಬಂತಲ್ಲ, ಓಡ್ ಬಂದೆ ಏನಾಯ್ತು ಅಂತ ಹಂಗೆ. ಇಲ್ಲ, ತಿನ್ಬೇಕು. ಸೊ ಈಗ ನಾಷ್ಟ ಆಯಿತು. ಈಗ ಊಟದ ಸಮಯ 1:47 ಆಗಿದೆ. ಸೊ ಐಟಮ್ಸ್ ಬಂದು ಸಿಕ್ಕಾಪಟ್ಟೆ ಇದೆ ನೋಡಿ. ಚಿತ್ರಾನ್ನ, ಪಾಪಡ್, ಕಾಳು ಪಲ್ಯ, ಸಲಾಡ್ಸ್, ಮಜ್ಜಿಗೆ, ತುಪ್ಪ ಮತ್ತು ಉಪ್ಪಿನಕಾಯಿ, ಮತ್ತು ಇನ್ನೊಂದು ಪಲ್ಯ, ಎಣ್ಗಾಯಿ ಗೊಜ್ಜು, ಉಪ್ಪು, ನೀರು, ಸಾಂಬಾರು, ನೀರು. ಫುಲ್ ಮನೆ ಎಲ್ಲ ಖಾಲಿಯಾಗಿದೆ. ಈಗ ಲಾಸ್ಟ್ ಪ್ರೊಸೀಜರ್ ಹೋಗ್ತಾ ಇದೆ. ಎಸ್ ಸರ್, ಈಗ ಎಲ್ಲರೂ ಊಟ ಎಲ್ಲ ಆಯಿತು, ಫುಲ್ ಕುತ್ಕೊಂಡಿದ್ದಾರೆ. ನಮ್ದೊಂದು ಊಟ ಆಗಬೇಕು ಅಷ್ಟೇ ಬಾಕಿ. ಮನೆ ನಾವು ಪ್ಲೇಟಲ್ಲಿ ಹಾಕ್ಕೊಳ್ರು. ಸೊ ನಾವೀಗ ಪ್ಲೇಟಲ್ಲಿ ಹಾಕೊಂಡು ಊಟ ಮಾಡ್ತೀವಿ. ಊಟ ಎಲ್ಲ ಬಡಿಸಿದ್ಮೇಲೆ ನನ್ನ ಹಸಿವೆ ಹೊಂಟೋಯ್ತು. ಅದಕ್ಕೆ ಸ್ವಲ್ಪ ಪಲ್ಯಗಳನ್ನ ಹಾಕ್ಕೊಂಡು ತಿಂದೆ ಒಂದು ರೊಟ್ಟಿ ಜೊತೆಗೆ. ಹೊರಗೆ ಸಿಕ್ಕಾಪಟ್ಟೆ ಪಾತ್ರೆಗಳಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಹಾಗೇನೆ ಅಲ್ಲೊಂದು ಹಸು ಬಂದು ಎಲೆನೆಲ್ಲ ತಿಂತಾ ಇತ್ತು. ಅದ್ರ ಜೊತೆ ಕವರ್ ಇದೆ ಅಂತ ಹೇಳ್ಬಿಟ್ಟು ಓಡಿಸಿದ್ರು. ಆ್ಯಂಡ್ ಇದೇ ಇವತ್ತಿನ ಒಂದು ವ್ಲಾಗ್. ನಿಮಗೆ ಇಷ್ಟ ಆಯ್ತಾ? ಹಾಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡಿದರೆ, ಕೊನೆವರೆಗೂ ನೋಡಿದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.